ಸ್ನೇಹಿತರೆ, 5 ಕೋಟ್ಯಾಧೀಶರಾಗುವಂಥ ಕನಸುಗಳು. ಒಂದು ವೇಳೆ ಈ ಕನಸುಗಳೇನಾದರೂ ಯಾವುದಾದ್ರೂ ವ್ಯಕ್ತಿಗೆ ಬಿದ್ದರೆ ಭವಿಷ್ಯದಲ್ಲಿ ಖಂಡಿತವಾಗಿ ಅವರು ಕೋಟ್ಯಾಧಿಪತಿಗಳಾಗುತ್ತಾರೆ. ಈ ಕನಸುಗಳು ಕೇವಲ ಕೆಲವು ಅದೃಷ್ಟ ಜನರಿಗೆ ಮಾತ್ರ ಬೀಳುತ್ತವೆ. ಸ್ನೇಹಿತರೆ, ಕನಸುಗಳ ಜಗತ್ತು ರಹಸ್ಯವಾದ ವಿಷಯಗಳನ್ನು ತುಂಬಿಕೊಂಡಿದೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಕನಸನ್ನು ಪ್ರತಿಯೊಬ್ಬರೂ ಕಾಣುತ್ತಾರೆ. ಕನಸುಗಳಲ್ಲಿ ಭಿನ್ನ ಭಿನ್ನವಾದ ಸತ್ಯಗಳು ಇರುತ್ತವೆ. ಕನಸುಗಳ ಜಗತ್ತು ಒಂದು ಯಾವ ರೀತಿಯಾದ ಜಗತ್ತು ಆಗಿದೆ ಅಂದರೆ, ಅಲ್ಲಿಗೆ ಹೋದ ನಂತರ ನಮ್ಮನ್ನು ನಾವು ಒಂದು ಭಿನ್ನವಾದ ರೀತಿಯಲ್ಲಿ ಕಾಣುತ್ತೇವೆ. ಕನಸುಗಳು ಹಲವಾರು ಪ್ರಕಾರದಲ್ಲಿ ಇರುತ್ತವೆ. ಕೆಲವು ಕನಸುಗಳು ತುಂಬ ಭಯವನ್ನು ಉಂಟು ಮಾಡುತ್ತವೆ. ಕೆಟ್ಟ ಕನಸುಗಳು ಬಿದ್ದಾಗ ಹೆದರಿ ನಾವು ನಿದ್ರೆಯಿಂದ ಎಚ್ಚರಗೊಳ್ಳುತ್ತೇವೆ. ಅವುಗಳನ್ನು ನಮ್ಮಿಂದ ಮರೆಯಲು ಸಾಧ್ಯವಾಗೋದಿಲ್ಲ. ಎರಡನೇದಾಗಿ, ಸುಂದರವಾದ ಕನಸುಗಳು. ಅವುಗಳನ್ನು ಕಂಡ ನಂತರ ನಮ್ಮ ಮನಸ್ಸು ತುಂಬ ಖುಷಿಯಿಂದ ಕೂಡುತ್ತದೆ. ಆದರೆ ಇವುಗಳ ಜೊತೆಗೆ ಕೆಲವು ಯಾವ ರೀತಿಯಾದ ಕನಸುಗಳು ಇರುತ್ತವೆ ಅಂದರೆ, ರಾತ್ರೋರಾತ್ರಿ ವ್ಯಕ್ತಿಯ ಅದೃಷ್ಟವನ್ನೇ ಬದಲಾಯಿಸಿಬಿಡುತ್ತವೆ. ಈ ಕನಸುಗಳು ವಿಶೇಷವಾದ ವ್ಯಕ್ತಿಗಳಿಗೆ ಮಾತ್ರ ಕಾಣುತ್ತವೆ. ಇವು ಭಗವಂತನ ಯಾವ ರೀತಿಯಾದ ಸಂಕೇತ ಆಗಿರುತ್ತವೆ ಅಂದರೆ, ಆ ವ್ಯಕ್ತಿ ಭವಿಷ್ಯದಲ್ಲಿ ಬೇಗನೆ ಕೋಟ್ಯಾಧಿಪತಿಗಳು ಆಗುತ್ತಾರೆ. ಹಾಗಾಗಿ ಗಮನವಿಟ್ಟು ನೋಡಿರಿ. ಇಲ್ಲಿ ನಿಮಗೂ ಸಹ ಈ ಕನಸು ಬಿದ್ದಿರಬಹುದು ಅಥವಾ ಬರಬಹುದು. ಹಾಗಾದರೆ ಬನ್ನಿ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ನಂಬರ್ 1, ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಕನಸಿನಲ್ಲಿ ಗಂಗೆಯ ಧಾರೆ ಹರಿಯುತ್ತಿರುವುದು ಕಂಡು ಬಂದರೆ ಅಂಥ ವ್ಯಕ್ತಿ ಭವಿಷ್ಯದಲ್ಲಿ ಖಂಡಿತವಾಗಿ ಶ್ರೀಮಂತರು ಆಗುತ್ತಾರೆ. ಈ ಸಂಕೇತ ಕೇವಲ ವಿಶೇಷವಾದ ವ್ಯಕ್ತಿಗಳಿಗೆ ಕಂಡುಬರುತ್ತವೆ. ಇಲ್ಲಿ ಈ ರೀತಿಯ ಒಂದು ಮಾಹಿತಿ ಇದೆ. ಇಂಥ ಜನರಿಗೆ ಈಶ್ವರನ ಕೃಪೆ ಕೂಡ ಇರುತ್ತದೆ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ಕನಸುಗಳನ್ನು ಯಾರಿಗೂ ಹೇಳಬಾರದು. ಸ್ನೇಹಿತರೆ, ನಂಬರ್ 2, ಜಲಪಾನ ಆಗಿದೆ. ಇಂದು ನಾವು ಯಾವ ಕನಸಿನ ಬಗ್ಗೆ ಹೇಳ್ತಾ ಇದ್ದೀವೋ ಆ ಕನಸು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾತ್ರ ಬೀಳುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಕನಸಿನಲ್ಲಿ ನಿಮಗೆ ಎತ್ತರವಾದ ಬೆಟ್ಟಗಳಿಂದ ನೀರು ಹರಿದು ಬರೋದು ಕಂಡು ಬಂದರೆ ಒಂದು ವೇಳೆ ಆ ಕನಸಿನಲ್ಲಿ ಸ್ವತಃ ನಿಮ್ಮನ್ನು ನೀವು ಆ ನೀರು ಕುಡಿತಿರುವುದನ್ನು ನೋಡಿದರೆ ಈ ಸಂಕೇತವು ಈಶ್ವರನು ನೀಡಿದಂಥ ವರದಾನದತ್ತ ಸೂಚನೆ ಕೊಡುತ್ತದೆ. ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಇಲ್ಲಿ ಒಂದು ಮಾಹಿತಿ ಈ ರೀತಿ ಇದೆ. ಇಂಥ ಕನಸು ಕೋಟಿ ಜನರಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಬೀಳುತ್ತದೆ. ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು, ಈಶ್ವರನ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ. ಈ ಸ್ವಪ್ನ ಒಂದು ವಿಷಯಕ್ಕೆ ಸಾಕ್ಷಿ ಕೂಡ ಆಗುತ್ತದೆ. ಇಲ್ಲಿ ನೀವು ಸುಂದರವಾದ ಜೀವನವನ್ನು ನಡೆಸುವಿರಿ ಅಂತ. ಇಂಥ ಸ್ಥಿತಿಯಲ್ಲಿ ಈ ಕನಸು ಅಮೃತಕ್ಕೆ ಸಮಾನವಾಗಿದೆ. ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಆದರೆ ಈ ಕನಸುಗಳನ್ನು ಶೇರ್ ಮಾಡಬಾರದು. ಯಾರ ಬಳಿಯೂ ಇದರ ಬಗ್ಗೆ ಚರ್ಚೆ ಮಾಡಬಾರದು. ಸ್ನೇಹಿತರೆ, ನಂಬರ್ 3, ಕನಸಿನಲ್ಲಿ ಈಶ್ವರನ ದರ್ಶನ. ಕನಸಿನಲ್ಲಿ ಈಶ್ವರನ ದರ್ಶನ ಪಡೆಯೋದು ತುಂಬ ಅರ್ಥಗಳನ್ನು ಕೊಡುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ಈ ರೀತಿ ಒಂದು ಮಾಹಿತಿ ಇದೆ. ಒಬ್ಬ ಪವಿತ್ರವಾದ ವ್ಯಕ್ತಿಯ ಕನಸಿನಲ್ಲಿ ಮಾತ್ರ ಈಶ್ವರನು ಕಾಣುತ್ತಾನೆ. ಕನಸಿನಲ್ಲಿ ಈಶ್ವರನ ದರ್ಶನ ಪಡೆಯೋದು ಸಕಾರಾತ್ಮಕ ಶಕ್ತಿಯತ್ತ ಸೂಚನೆ ಬರುತ್ತದೆ. ಈ ಸಕಾರಾತ್ಮಕ ಶಕ್ತಿಯು ವ್ಯಕ್ತಿಯನ್ನು ಭವಿಷ್ಯದಲ್ಲಿ ಶ್ರೀಮಂತನನ್ನಾಗಿಸುತ್ತದೆ. ಈ ಸಂಕೇತವು ಭಗವಂತನಿಂದ ಬಂದಿರುತ್ತದೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ಕನಸನ್ನು ಬೇರೆಯವರಿಗೆ ಹೇಳಬಾರದು. ಇನ್ನು ನಂಬರ್ 4, ಕನಸಿನಲ್ಲಿ ಹಚ್ಚು ಹಸಿರು. ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಕನಸಿನಲ್ಲಿ ಹಚ್ಚು ಹಸಿರಾದ ಕಾಡು ವಾತಾವರಣ ಕಂಡು ಬಂದರೆ ಆ ವ್ಯಕ್ತಿ ಖಂಡಿತವಾಗಿ ಶ್ರೀಮಂತರು ಆಗುತ್ತಾರೆ. ಕನಸಿನಲ್ಲಿ ಹಚ್ಚು ಹಸಿರಾದ ಗಿಡ ಮರಗಳು ಅಥವಾ ಅರಳಿದಂಥ ಹೂಗಳೇನಾದರೂ ಕಂಡು ಬಂದರೆ ಇಲ್ಲಿ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ ಅನ್ನುವ ಸೂಚನೆಯೂ ಕೊಡುತ್ತವೆ. ಸ್ನೇಹಿತರೆ, ನಂಬರ್ 5, ಕನಸಿನಲ್ಲಿ ತಂದೆ ತಾಯಿಯರು. ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ವ್ಯಕ್ತಿಗೆ ಕನಸಿನಲ್ಲಿ ಅವರ ತಂದೆ ತಾಯಿ ಏನಾದರೂ ಅವರಿಗೆ ನೀರನ್ನು ಕುಡಿಸಿದರೆ ವ್ಯಕ್ತಿಯು ಖಂಡಿತವಾಗಿ ಶ್ರೀಮಂತನಾಗುತ್ತಾನೆ. ಈ ಸಂಕೇತವು ತಂದೆ ತಾಯಿಯ ಕಡೆಯಿಂದ ಆಶೀರ್ವಾದ ನೀಡಿದಂತೆ ಇದೆ. ಕನಸಿನಲ್ಲಿ ವ್ಯಕ್ತಿಗೆ ತಂದೆ ತಾಯಿ ಬಂದರೆ ದರ್ಶನ ಕೊಟ್ಟರೆ ಆ ವ್ಯಕ್ತಿ ವಿಜಯವನ್ನು ಸಾಧಿಸುತ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ ಈ 5 ಕನಸುಗಳಲ್ಲಿ ಯಾವುದಾದ್ರೂ ಒಂದು ಕನಸು ಕಂಡು ಬಂದಿದ್ದರೆ ನೀವು ಒಬ್ಬ ಅದೃಷ್ಟವಂತ ವ್ಯಕ್ತಿಯಾಗಿದ್ದೀರಾ. ಮಾಹಿತಿ ಇಷ್ಟ ಆದರೆ ಒಂದು ಲೈಕನ್ನು ಖಂಡಿತವಾಗಿ ನೀಡಿರಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನುಭವಗಳನ್ನು ಖಂಡಿತವಾಗಿ ಹಂಚಿಕೊಳ್ಳಿರಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.